ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಕತೆ ಹೇಳಬೇಕು ಅಂತ ಮಾಡಿದ್ದೇನೆ. ಆ ಕತೆ ಹೆಸರು ಏನಂದರೆ ಮಾಯದ ಮಡಿಕೆ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತನಿಗೆ ಒಂದು ಸ್ವಲ್ಪನೇ ಜಮೀನಿತ್ತು. ಅವನು ದಿನಾಲೂ ತನ್ನ ಜಮೀನಿಗೆ ಹೋಗಿ ಕೆಲಸವನ್ನು ಮಾಡಿ ಮನೆಗೆ ಬರ್ತಾ ಇದ್ದ. ಅವನ ಜಮೀನಿನಲ್ಲಿ ಹೆಚ್ಚೇನೂ ಬೆಳೆ ಬೆಳೀತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಜಮೀನು ಸ್ವಲ್ಪನೇ ಇತ್ತಲ್ಲ, ಸ್ವಲ್ಪನೇ ಬೆಳೆ ಬರ್ತಾ ಇತ್ತು. ಹೀಗಾಗಿ ಅವನಿಗೆ 2 ಹೊತ್ತು ಊಟ ಮಾಡಲಿಕ್ಕೂ ತೊಂದರೆ ಆಗ್ತಿತ್ತು. ಹೀಗಾಗಿ ಅವನು ಏನು ಮಾಡ್ತಾ ಇದ್ದ ಅಂದರೆ, ಬೆಳಗ್ಗೆ ಎದ್ದು 1 ಲೋಟ ನೀರು ಕುಡಿದು ಜಮೀನಿಗೆ ಕೆಲಸ ಮಾಡಲಿಕ್ಕೆ ಹೋಗ್ಬಿಡ್ತಿದ್ದ. ಜಮೀನಿಗೆಲ್ಲ ಕೆಲಸ ಮಾಡು 3 ಗಂಟೆಗೆ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಮಲಗ್ತಿತ್ತು. ಹೀಗೆ ಒಂದಿನ ಕಳೀತಾ ಇತ್ತು. ಊರಿನ ಜನರೆಲ್ಲ ಅವನು ನೋಡ್ತಾ ಇದ್ದರು. ಯಾವಾಗಲೂ ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ, ಒಳ್ಳೆ ಹುಡುಗ, ಯಾವ ಸಹವಾಸಕ್ಕೂ ಹೋಗೋದಿಲ್ಲ ಅಂತ ಅವನು ಹೊಗಳ್ತಾ ಇದ್ರು. ಒಂದು ದಿವಸ ಒಬ್ಬನಿಗೆ ಕೇಳ್ತಾನೆ, ನೀ ಯಾಕೆ ಒಂದು ಮದುವೆ ಮಾಡ್ಕೊಳ್ಬಾರ್ದು ಅಂತ. ಆಗ ಅವನು ಹೇಳ್ತಾನೆ, ನನಗಿದ್ದ ಜಮೀನಿಗೆ ನಾನೊಬ್ಬನೇ ಹೊಟ್ಟೆ ಹೊರ್ಕೊಳ್ಳೋದು ಕಷ್ಟ, ಇನ್ನು ಮದುವೆ ಆದರೆ ಅವಳನ್ನ ಹೊಟ್ಟೆ ನಾನು ಹೆಂಗೆ ಹೊರೀಲಿ ಅಂತ ಕೇಳ್ತಾನೆ. ಹೌದಾ, ಅಷ್ಟು ಕಡಿಮೆ ಬೆಳೆ ಬರುತ್ತಾ? ಹೌದು, ನಾನು ಕಷ್ಟಪಡ್ತಿದ್ದೇನೆ ಇನ್ನೂ ಜಾಸ್ತಿ ಬೆಳಿಬೇಕು ಅಂತ, ಆದರೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಕೇಳ್ತಾನೆ. ಹೀಗೆ ದಿನ ಕಳೀತು. ಹೀಗೆ ದಿನ ಕಳೆದ ಮೇಲೆ ಒಂದು ದಿವಸ ಮಳೆಗಾಲ ಪ್ರಾರಂಭ ಆಗಲಿಕ್ಕೆ ಆಯಿತು. ಆವಾಗ ತನ್ನ ಜಮೀನನ್ನೆಲ್ಲ ಅಗೆದು ಎಲ್ಲ ಸಮ ಮಾಡಬೇಕು ಅಂತ ಗುದ್ದಲಿ ತಗೊಂಡು ಜಮೀನಿಗೆ ಹೋಗ್ತಾನೆ. ಜಮೀನಿಗೆ ಹೋಗಿ ಅಗಿತಾ ಇರ್ತಾನೆ. ಅಗಿತಾ ಇರುವಾಗ ಒಂದು ಮಡಿಕೆ ಕಾಣ್ತದೆ ಅವನಿಗೆ. ಏನೋ ಒಂದು ಮಡಿಕೆ ಕಾಣ್ತಾ ಇದೆಯಲ್ಲ ಹೇಳೋದು, ಸುತ್ತಲೂ ಎಲ್ಲ ಅಗದಿ ತೆಗಿತಾನೆ. ಮಡಿಕೆ ಹಿಂಗೆ ಎತ್ತಾನೆ. ಚಂದ ಮಡಿಕೆ ಇದೆಯಲ್ಲ, ಯಾರು ಈ ಮಡಿಕೆಯನ್ನು ಈ ಜಮೀನು ಒಳಗಡೆ ಹಾಕಿಟ್ಟಿದ್ದಾರೆ ಅಂತ ಅವನಿಗೆ. ಈ ಮಡಿಕೆಯಿಂದ ನನಗೇನು ಪ್ರಯೋಜನ, ಸುಮ್ಮನೆ ಅದರೊಳಗಡೆ ಏನೂ ಇಲ್ಲ, ಖಾಲಿ ಮಡಿಕೆ ಇದು ಅಂತ ಆ ಮಡಿಕೆಯನ್ನು ಎತ್ತು ಮೇಲಿಡ್ತಾನೆ. ಮೇಲಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡ್ತಾನೆ. ಅಷ್ಟೊತ್ತಿಗೆ ಅವನಿಗೆ ತುಂಬ ನೀರಡಿಕೆ ಆಗುತ್ತೆ. ಈಗ ಎಲ್ಲಿಯಾದರೂ ಹೋಗಿ ನೀರು ಕುಡ್ಕೊಂಡು ಬರಬೇಕಲ್ಲ. ಪಕ್ಕದಲ್ಲಿ ಒಂದು ಕೆರೆ ಇದೆ, ಅಲ್ಲಿ ಹೋಗಿ ನೀರು ಕುಡ್ಕೊಂಡು ಬರೋಣ ಅಂತ ಅವನೇನು ಮಾಡ್ತಾನೆ, ಆ ಗುದ್ದಲಿಯನ್ನು ತೆಗೆದು ಆ ಮಡಿಕೆ ಖಾಲಿ ಇದೆಯಲ್ಲ ಹೇಗೂ ಆ ಮಡಿಕೆ ಒಳಗೆ ಇಡ್ತಾನೆ. ಹಾಗೆ ನೀರು ಕುಡಿಯಲಿಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ನೀರು ಕುಡ್ಕೊಂಡು ವಾಪಸ್ ಬರ್ತಾನೆ. ಬಂದು ಗುದ್ದಲಿ ತೆಗಿಬೇಕು ಅಂತ ನೋಡ್ತಾನೆ, ಒಂದು ಗುದ್ದಲಿ ಇದ್ದದ್ದು 10 ಗುದ್ದಲಿ ಆಗಿಬಿಟ್ಟಿದ್ದಾವೆ. ಅರೆ, ನಾನು 1 ಗುದ್ದಲಿ ಇಟ್ಟು ಹೋಗಿದ್ದೆ, 10 ಗುದ್ದಲಿ ಹೆಂಗಾಯಿತು? 10 ಗುದ್ದಲಿ ಯಾರಿಟ್ರು ಅಂತ ಸುತ್ತಲೂ ನೋಡ್ತಾನೆ. ಎಲ್ಲೂ ಯಾರೂ ಕಾಣಿಸೋದಿಲ್ಲ. ಇದೇನು ಮಾಯ ಮಡಿಕೆನ ಹೇಗೆ? ಒಂದಿದ್ದದ್ದು 10 ಹೆಂಗಾಯ್ತು ಇದು? ನೋಡೇ ಬಿಡೋಣ ಅಂತ ಅದರೊಳಗಿದ್ದ ಗುದ್ದಲಿ ಎಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾನೆ. ಆಮೇಲೆ ಒಂದು ಕಲ್ಲು ತಗೊಳ್ತಾನೆ, ಅದರೊಳಗೆ ಹಿಂಗೆ ಬಿಡ್ತಾನೆ. ಅದು 1 ಕಲ್ಲು ಇದ್ದದ್ದು 10 ಕಲ್ಲಾಯಿತು. ಇದು ಏನೇ ಒಂದು ಬಿಟ್ಟರು 10 ಆಗ್ತದಲ್ಲ, ಭಾರಿ ಮಜಾ ಇದೆ ಇದು. ನಾನು ನನ್ನ ಮನೆ ತಗೊಂಡೋಗಿ ಇಟ್ಕೊಳ್ಳೋಣ, ನನಗೂ ಚೆನ್ನಾಗಾಗುತ್ತೆ. ಯಾವುದೇ ದವಸ ಧಾನ್ಯ ಖಾಲಿ ಆದರೂ ನಾನು 1 ಕಾಳು ಹಾಕ್ರೆ 10 ಕಾಳಾಗುತ್ತೆ, 1 ಲೋಟ ಹಾಕ್ರೆ 10 ಲೋಟ ಬರುತ್ತೆ, ಚೆನ್ನಾಗಾಗ್ತದಲ್ಲ, ಹಾಗೆ ಮಾಡೋಣ ಅಂತ ಏನು ಮಾಡ್ತಾನೆ, ಆ ಮಡಿಕೆ ತಗೊಂಡು ತನ್ನ ಮನೆಗೆ ತಗೊಂಡು ಹೋಗ್ತಾನೆ. ಯಾಕೆಂದರೆ ಅದು ಹಿರಿಯರಿಂದ ಬಂದ ಜಮೀನಲ್ವಾ, ಆ ಮಡಿಕೆಯಲ್ಲಿ ಸಿಕ್ಕಿದೆ, ಹಿರಿಯವರೇ ತನಗೆ ಮಾಡಿದಂಥ ಆಶೀರ್ವಾದ ಇರಬೇಕು ಅಂತ ತಿಳ್ಕೊಂಡು ಆ ಮಡಿಕೆಯನ್ನು ತಗೊಂಡು ಮನೇಲಿ ಜೋಪಾನವಾಗಿ ಇಟ್ಕೊಳ್ತಾನೆ. ನಿಮ್ಮ ಮನೆಯಲ್ಲಿ ಒಂದೇ ತೆಂಗಿನಕಾಯಿ ಇರ್ತದೆ, ನೋಡೋಣ ಅಂತ ತೆಂಗಿನಕಾಯಿ ಅದರೊಳಗೆ ಒಂದು ಬಿಡ್ತಾನೆ. ಅದು 10 ತೆಂಗಿನಕಾಯಿ ಆಯಿತು. 10 ಕಾಯಿ ತೆಗೆದಿಟ್ಕೊತಾನೆ. ಆಮೇಲೆ ಒಂದೇ ಲೋಟ ಅಕ್ಕಿ ಇತ್ತು, ಆ ಅಕ್ಕಿ ಸುರಿತಾನೆ ಅದರೊಳಗೆ.
10 ಲೋಟ ಅಕ್ಕಿ ಬಂತು, ಅದನ್ನು ತೆಗೆದಿಟ್ಕೊಳ್ತಾನೆ. ಹೇಗೆ ತನ್ನ ಮನೇಲಿ ಯಾವ್ಯಾವ ಸಾಮಾನಿಲ್ವೋ ಅದನ್ನೆಲ್ಲ 10 ಪಟ್ಟು ಮಾಡಿ ಡಬ್ಬಿಲಿ ತುಂಬಿ ಇಟ್ಕೊಳ್ತಾನೆ. ಈಗ ಅವನಿಗೆ ಖುಷಿ ಆಯಿತು. ಯಾಕಂತಂದರೆ ದಿವಸ ಹಸಿವೆಯಲ್ಲಿ ಕೆಲಸ ಮಾಡ್ತಾಯಿದ್ದ, ಒಂದು ಊಟ ಮಾಡ್ಕೊಂಡು ಇರ್ತಿದ್ದ. ಈಗ ಬೇಕಾದಷ್ಟು ದವಸ ಧಾನ್ಯಗಳೆಲ್ಲ ಆಯಿತು. ಅವನು ದಿವಸ ಎರಡು ಸಲ ಊಟ ಮಾಡೋದು, ತಿಂಡಿ ತಿನ್ನೋದು ಎಲ್ಲ ಮಾಡ್ದ. ಹಾಗಂತ ಗದ್ದೆ ಕೆಲಸ ಮಾಡೋದು ಬಿಡಲಿಲ್ಲ, ಅದನ್ನೂ ಮಾಡ್ತಾ ಇದ್ದಾನೆ. ಹಾಗಂತ ಇದು ಒಂದು ಕೊಟ್ಟರೆ ಒಂದಿಟ್ಟರೆ 10 ಕೊಡ್ತದೆ ಅಂತ ಅತಿ ಆಸೆಗೂ ಹೋಗಲಿಲ್ಲ. ತನಗೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಆ ಮಡಿಕೆಯಲ್ಲಿ ಹಾಕಿ ತಗೊಳ್ತಿದ್ದ. ಹೀಗೆ ಜೀವನ ಸಾಗಿಸ್ತಾ ಇದ್ದ. ಹೀಗೆ ಏನಾಯಿತು ಅಂದರೆ ದಿನ 2 ಊಟ ಮಾಡ್ಕೊಂಡು, ಮೊದಲೆಲ್ಲ ಹರ್ಕ್ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ದ. ಈಗ ಹಂಗಲ್ಲ, ಬಟ್ಟೆನೂ ಹಾಗೆ ಒಂದು ಶರ್ಟ್ ಪೀಸ್ ಇತ್ತು ಅದರೊಳಗೆ ಹಾಕ್ತಾನೆ, ಅದು 10 ಶರ್ಟ್ ಪೀಸ್ ಆಗುತ್ತೆ. ಹೀಗೆ ದಿನ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ಓಡಾಡ್ತಿದ್ದ. ಅದನ್ನೆಲ್ಲ ಜನ ನೋಡಿ, ಓಹೋ ಈ ಹುಡುಗ ಏನೋ ಭಾರಿ ಸುಧಾರಿಸಿದ್ದಾನಲ್ಲ, ಈಗ ಜಮೀನು ಬಿಟ್ಟು ಏನೋ ಬೇರೆ ಕೆಲಸ ಮಾಡ್ತಾನೆ ಇರಬೇಕು, ದುಡ್ಡು ಬರ್ತದಿರಬೇಕು, ಚೆನ್ನಾಗಿದ್ದಾನೆ ಅಂತ. ಒಂದು ದಿವಸ ಅವನ ಅಂಗಡಿಗೆ ಹೋಗಿರ್ತಾನೆ. ಆಗ ಅಂಗಡಿಯವನು ಕೇಳ್ತಾನೆ, ಹೌದು ಈಗೇನೋ ಆರ್ಥಿಕವಾಗಿ ಭಾಳ ಸುಧಾರಿಸಿದ್ದಿ, ನೀನು ಮದುವೆಗಿದ್ವಿ ಆಗ್ಬೋದಲ್ಲ, ನಮ್ಮ ಸಂಬಂಧಿಕರಲ್ಲೇ ಒಂದು ಹುಡುಗಿ ಇದ್ದಾಳೆ ಅದಕ್ಕೆ ಕೇಳಿದೆ. ಹಾಂ ಆಯಿತು ಆಗ್ತೇನೆ ಮದುವೆ, ನೀವು ಹುಡುಗಿ ನೋಡು ಅಂತ ಹೇಳ್ತಾನೆ. ಸರಿ ಅಂತ ಹುಡುಗಿ ನೋಡ್ತಾನೆ. ಇವನು ಕರ್ಕೊಂಡೋಗ ಹುಡುಗಿ ತೋರಿಸ್ತಾನೆ. ಹುಡುಗಿ ಒಪ್ಪಿಗೆ ಆಗ್ತದೆ. ಹೀಗಾಗಿ ಆಯಿತು ಅಂತ ಮದುವೆ ಅಂತ ದಿವಸ ಅಂತ ನಿಶ್ಚಯ ಆಗ್ತದೆ. ಇವು ಮದುವೆ ನಿಶ್ಚಯ ಆದಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಇನ್ನೊಂದು 10 ದಿವ್ಸಕ್ಕೆ ಮದುವೆ ಇದೆ, ನಮ್ಮ ಮದುವೆಗೆ ಬೇಕಾಗೋ ಸಾಮಾನೆಲ್ಲ ಮಾಡ್ಕೊಳ್ಬೇಕಲ್ಲ, ಎಲ್ಲ ಈ ಮಡಿಕೆ ಒಳಗೆ ಹಾಕಿ ನಾನು ಎಲ್ಲ ಮದುವೆಗೆ ಎಷ್ಟು ಬೇಕೋ ಅಷ್ಟು ಸಾಮಾನೆಲ್ಲ ಮಾಡಿಬಿಡ್ಬೇಕು ಅಂತ ಎಲ್ಲ ಸಾಮಾನು ಸ್ವಲ್ಪನೇ ತರ್ತಾನೆ ಅಂಗಡಿಯಿಂದ. ಆಮೇಲೆ ನೆಂಟರಿಷ್ಟಿಗೆಲ್ಲ ಬಟ್ಟೆ ಬರೆ ಎಲ್ಲ ಹುಡುಗಿಯರಿಗೆ ಕೊಡಬೇಕಲ್ಲ, ಅದನ್ನೂ ಮಾಡಬೇಕಲ್ಲ. ಬಟ್ಟೆ ಅಂಗಡಿಗೆ ಹೋಗ್ತಾನೆ, ಎಲ್ಲ ಕಲರಿಂದು ಒಂದೊಂದೇ ಸೀರೆ ತಗೊಂಡು ಬರ್ತಾನೆ. ಹಾಗೆ ಏನು ಮಾಡ್ತಾನೆ, ಪ್ರತಿ ಒಂದೊಂದು ಕಲರು ಸೀರೆನೂ ಅದರೊಳಗೆ ಹಾಕ್ತಾನೆ. ಅಂಥದ್ದೇ 10 ಸೀರೆ ಬರ್ತದೆ. ಹೀಗೆ ತನ್ನ ಸಂಬಂಧಿಕರಿಗೆ ಊರಿನವರಿಗೆ ಎಲ್ಲ ಬಟ್ಟೆ ಕೊಡೋಣ ಅಂತ ಎಲ್ಲ ಎಷ್ಟು ಬಟ್ಟೆ ಬೇಕು ಎಲ್ಲ ಲೀಸ್ಟ್ ಮಾಡೋಷ್ಟು ಬಟ್ಟೆ ಮಾಡಿ ತೆಗೆದಿಡ್ತಾನೆ. ಹಂಗೆ ದವಸ ಧಾನ್ಯಗಳು ಏನು ಬೇಕು ಅದಷ್ಟು ಮಾಡಿ ಡಬ್ಬದಲ್ಲಿ ತುಂಬಿಡ್ತಾನೆ. ಆಮೇಲೆ ಖರ್ಚಿಗೆ ದುಡ್ಡು ಬೇಕಲ್ಲ, ಇವನ ಹತ್ರ ಇದ್ದದ್ದು ಒಂದು 200 ರೂಪಾಯಿ ನೋಟನ್ನು ಹಾಕ್ತಾನೆ. ಹಂಗೆ 10 500 ರೂಪಾಯಿ ಹೀಗೆ ಅದನ್ನು 10 ಸಲ ಹಾಕಿ ತನ್ನ ಮದುವೆಗೆ ಏನೇನು ಖರ್ಚು ಬೇಕೋ ಅಷ್ಟೇ ದುಡ್ಡನ್ನು ಎಲ್ಲ ತೆಗೆದಿಟ್ಕೊಳ್ತಾನೆ. ಹೌದು, ಹೆಂಡತಿಗೆ ಬಂಗಾರ ಹಾಕಬೇಕಲ್ಲ, ಹೋಗಿ ಪೆಟ್ಟಿಗೆ ಹುಡುಕ್ತಾನೆ. ಅವನ ಅಮ್ಮ ಬಿಟ್ಟು ಹೋದು ಒಂದು ಸರ ಇತ್ತು, ಆ ಸರ ತಗೊಬಂದು ಅದ್ರೊಳಗೆ ಹಾಕ್ತಾನೆ. 10 ಸರ ಬಂತು, ಬಂಗಾರದ ಸರ. ಆವಾಗ ಅಮ್ಮನ ಸರ ಮಾತ್ರ ತೆಗೆದು ಪೆಟ್ಟಿಗೆ ಒಳಗೆ ಇಟ್ಟುಕೊಂಡು ಉಳಿದು ಸರ ಚಿನ್ನದ ಅಂಗಡಿಗೆ ತಗೊಂಡು ಹೋಗಿ ಆ ಸರವನ್ನು ಕೊಟ್ಟು ತನ್ನ ಮದುವೆ ಆಗೋ ಹುಡುಗಿಗೆ ಯಾವ್ಯಾವ ಬಂಗಾರ ಹಾಕಬೇಕು, ಬಳೆ, ಉಂಗುರ, ನೆಕ್ಲೆಸ್ಸು, ಸರ ಅದನ್ನೆಲ್ಲ ತಗೊಳ್ತಾನೆ. ಅದನ್ನೆಲ್ಲ ತಗೊಂಡು ಬರ್ತಾನೆ, ಎಲ್ಲ ರೆಡಿ ಮಾಡ್ಕೊಳ್ತಾನೆ. ಮದುವೆ ಸಮೀಪಿತ ಬಂತು. ನಾಳೆನೇ ಮದುವೆ. ಅದು ಅಲ್ಲಿ ಊರಿನ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾನೆ. ಇಡೀ ಊರು ಜನರಿಗೆಲ್ಲ ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟು ಕರೆದಿದ್ದಾನೆ. ನನ್ನ ಮದುವೆ ಬನ್ನಿ, ಎಲ್ಲರೂ ಖುಷಿಯಾಗಿ ಆಯ್ತು, ಒಳ್ಳೆ ಹುಡುಗ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾನೆ, ಇವನ ಮದುವೆಗೆ ನಾವು ಎಲ್ಲರೂ ಹೋಗಬೇಕು ಅಂತ ಎಲ್ಲ ಖುಷಿಯಿಂದ ಆಯ್ತಪ್ಪ ಬರ್ತೇವೆ, ನಾವೇ ಮುಂದೆ ಬಂದು ನಿಂತು ಎಲ್ಲ ಮದುವೆ ಸಾಗಿಸ್ಕೊಡ್ತೇವೆ ಅಂತ ಹೇಳ್ತಾರೆ. ಅವನಿಗೂ ಖುಷಿ ಆಗ್ತದೆ, ಎಲ್ಲನೂ ಕರೀತಾನೆ. ಮದುವೆ ಹಿಂದಿನ ದಿವಸ ಏನೆಲ್ಲ ಸಾಮಾನು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಮದುವೆ ಅಲ್ವಾ, ದೇವಸ್ಥಾನಕ್ಕೆ ತಗೊಂಡೋಗಿ ಹಾಕ್ತಾನೆ. ತರಕಾರಿ ಅಂಗಡಿಗೆ ಹೋಗಿ ಎಲ್ಲ ಒಂದೊಂದೇ ತರಕಾರಿ ತಗೊಳ್ತಾನೆ. ಆವಾಗ ಅಂಗಡಿಯವನು ಕೇಳ್ತಾನೆ, ಯಾಕೆ ಒಂದೊಂದೇ ತರಕಾರಿ ತಗೋತಾ ಇದ್ದೀರಾ? ಅವಾಗ ಹೇಳ್ತಾನೆ, ಇಲ್ಲ ಈ ತರಕಾರಿ ಮನೆ ತಗೊಂಡು ಹೋಗಿ ಮುರಿದು ನೋಡ್ತೇನೆ, ಚೆನ್ನಾಗಿದೆ ಅಂದ್ರೆ ಮತ್ತೆ ಬಂದು ತಗೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಸರಿ ಆಯಿತು ತರಕಾರಿ ಎಲ್ಲ ತಗೊಬಂದು ಅದನ್ನೆಲ್ಲ ಮಾಯ ಮಡಿಕೆ ಒಳಗೆ ಹಾಕಿ ನಾಳೆಗೆ ಸಾರು ಪಲ್ಯ ಎಲ್ಲ ಮಾಡಲಿಕ್ಕೆ ಎಷ್ಟೆಷ್ಟು ತರಕಾರಿಗಳು ಬೇಕು ಅಷ್ಟು ತರಕಾರಿ ರೆಡಿ ಮಾಡ್ತಾನೆ. ಅದನ್ನೆಲ್ಲ ತಗೊಂಡು ಗಾಡಿ ಮೇಲೆ ತುಂಬಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗಿ ಇಡ್ತಾನೆ. ಮಾರನೇ ದಿವಸ ಮದುವೆ, ಇಡೀ ಊರು ಕರೆದಿದ್ದಾನೆ, ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಭೋಜನ ಏರ್ಪಾಡು ಮಾಡಿದ್ದಾನೆ.
ಎಲ್ಲರಿಗೂ ಬಟ್ಟೆ, ಹೆಂಗಸರಿಗೆಲ್ಲ ಸೀರೆ, ಗಂಡಸರಿಗೆಲ್ಲ ಶರ್ಟ್ ಪೀಸು, ಪಂಚೆ ಎಲ್ಲರಿಗೂ ಹಂಚುತ್ತಾನೆ. ಎಲ್ಲರಿಗೂ ಆಶ್ಚರ್ಯ, ಅರೇ ಇವನೆಷ್ಟು ಬಡವರು ಹಂಗಿದ್ದಿದ್ದ, ಈಗ ಇಷ್ಟೆಲ್ಲ ಕೊಡ್ತಾ ಇದ್ದಾನಲ್ಲ, ಹಿಂಗಿಷ್ಟು ಬೇಗ ಇಷ್ಟು ದುಡ್ಡು ಹೇಗೆ ಬಂತು ಅಂತ. ಏನೋ ಕೆಲಸ ಮಾಡ್ತಾನೆ ಇರಬೇಕು, ಅಡ್ಡಿಲ್ಲ, ಒಳ್ಳೆ ಹುಡುಗ, ಯಾರಿಗೂ ಮೋಸ ಮಾಡೋದಿಲ್ಲ, ತನ್ನಷ್ಟಕ್ಕೆ ತಾನೇ ಇರ್ತಾನೆ, ಏನೋ ದುಡ್ಕೊಂಡಿದ್ದಾನೆ ಮಾಡ್ಕೊಂಡಿದ್ದಾನೆ ಹೇಳಿ ಹಿರಿಯವರೆಲ್ಲ ಅವನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆದರೆ ಪಕ್ಕದ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರೆ. ಅವರಿಗೆ ಇವನು ದಿನ ದಿನ ಹೋದಂಗೆ ಶ್ರೀಮಂತ ಆಗ್ತಾ ಇದ್ದದ್ದು ನೋಡಿ ಹೊಟ್ಟೆ ಉರಿ ಶುರುವಾಗಿಬಿಟ್ಟದೆ. ನಮಗೆಷ್ಟು ಜಮೀನಿದೆಯೋ ಅವನಿಗೂ ಅಷ್ಟೇ ಇದೆ, ನಾವು ಈ ಥರ ಬಡತನದಲ್ಲಿ ಸಾಯ್ತಾ ಇದ್ದೇವೆ, ನಾವು ಜಮೀನು ಮಾಡೋದಲ್ಲದೆ ಕೂಲಿಗೆಲ್ಲ ಹೋಗ್ತೇವೆ, ಆದರೂ ನಮ್ಗೆ ಸಂಸಾರಕ್ಕೆ ಸಾಕಾಗೋದಿಲ್ಲ. ನೀವು ಅಷ್ಟೇ ಜಮೀನು ಬಿಟ್ಟರೆ ಮತ್ತು ಯಾವ ಕೆಲಸನೂ ಮಾಡೋದಿಲ್ಲ, ಅದರಷ್ಟು ಆರಾಮಾಗಿದ್ದೇನಲ್ಲ, ಹೆಂಗೆ ತಾನೆ ಇವನಿಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ಇಬ್ಬರು ಚಿಂತೆ ಮಾಡ್ಲಿಕ್ಕೆ ಹತ್ತಿದ್ರು. ಹೇಗಾದರೂ ಮಾಡಿ ಅವನಿಗೆ ದುಡ್ಡು ಹೇಗೆ ಬರುತ್ತೆ ತಿಳ್ಕೊಳ್ಬೇಕು ಅಂತ. ಆಮೇಲೆ ಮದುವೆ ಎಲ್ಲ ಆಯಿತು, ಹೆಂಡತಿ ಮನೆಗೆ ಕರ್ಕೊಂಡ್ಬಂದ. ಆಮೇಲೆ ಸಂಸಾರ ಆರಾಮಾಗಿ ನಡೀತಾ ಇತ್ತು. ಅವಾಗ ಈ ಪಕ್ಕದ ಮನೆಯವರಿಬ್ಬರು ಇದ್ರಲ್ಲ, ಅವರು ಹೇಳ್ತಾರೆ, ಈಗ ನೀವು ಅವ್ರ ಮನೆಗೆ ಅವ್ನ ಹೆಂಡತಿ ಬಂದಿದ್ದಾಳೆ, ನೀ ಹೋಗಿ ಆ ಹೆಂಡತಿಗೆ ಅವನ ಹೆಂಡತಿ ಫ್ರೆಂಡ್ಶಿಪ್ ಮಾಡ್ಕೊ, ಅಲ್ಲಿ ಹೋಗಿ ಸಕಾಶ ಸುದ್ದಿ ಹೇಳ್ತಾ ಇಷ್ಟೆಲ್ಲ ಮಾಡಿದ್ರಲ್ಲ, ದುಡ್ಡೆಲ್ಲಿ ಬಂತು ಏನು ಎಲ್ಲ ಕೇಳು ಅಂತ ಗಂಡ ಹೆಂಡತಿ ಹೇಳ್ಕೊಡ್ತಾನೆ. ಹಾಂ ಸರಿ ನಾನು ನಾಳೆಗೆ ಹೋಗ್ತೇನೆ ಅವ್ರ ಮನೆಗೆ ಹೇಳಿ ಮಾರನೇ ದಿವಸ ಅವಳು ಅವ್ರ ಮನೆಗೆ ಹೋಗ್ತಾಳೆ. ಹೋಗಿ ಆರಾಮಿದ್ದೀಯಾ? ಅದು ಹೌದು, ನಾನು ಪಕ್ಕದ ಮನೆಯವಳು, ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಪಕ್ಕದ ಮನೆಯವ್ರಿಗೆ ಒಬ್ರಿಗೊಬ್ರಿಗೆ ಆಗಿ ಬರಬೇಕಲ್ಲ, ಗುರುತು ಪರಿಚಯ ಮಾಡ್ಕೊಳ್ಬೇಕು, ಅದಕ್ಕೆ ಬಂದಿದ್ದೇನೆ. ಆಯಿತು ಬನ್ನಿ ಕೂತ್ಕೊಳ್ಳಿ. ಅವನ ಹೆಂಡತಿ ಅವನ ಪ್ರೀತಿಯಿಂದ ಸ್ವಾಗತಿಸ್ತಾಳೆ. ಕರೆ ಹೇಗೆ ಮಾತಾಡ್ತಾ ಹೌದು, ನಿನ್ನ ಗಂಡ ಇಷ್ಟೆಲ್ಲ ದೊಡ್ಡದಾಗಿ ಮದುವೆ ಮಾಡ್ದ, ಊರಿಗೆಲ್ಲ ಬಟ್ಟೆ ಹಂಚಿದ, ಚೆನ್ನಾಗಿ ಊಟಕ್ಕೆ ಹಾಕಿದ, ಹಂಗಿದ್ರೆ ಇಷ್ಟೆಲ್ಲ ದುಡ್ಡು ಮಾಡಿಟ್ಕೊಂಡಿದ್ನ ನಿನ್ನ ಗಂಡ ಅಂತ ಕೇಳ್ತಾಳೆ. ಆವಾಗ ಏನೋ ನಂಗೆ ಗೊತ್ತಿಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ಏನೂ ಕೇಳಲಿಲ್ಲ, ಅವರು ತಂದು ಹಾಕ್ತಾರೆ, ನಾನು ಅಡುಗೆ ಮಾಡಿ ಹಾಕ್ತೇನೆ, ಅಷ್ಟೇ ನಂಗೆ ಗೊತ್ತಿದ್ದದ್ದು ಅಂತಾಳೆ ಅವಳು. ಆಗ ಹೌದಾ, ಹೆಂಡತಿ ಆದವಳು ಗಂಡನಿಗೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಬೇಕು, ಎಲ್ಲಿಂದ ತರ್ತಾನೆ, ಹೇಗೆ ಏನು ಅಂತ. ಏನೂ ಕೇಳದೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಅಂತ ಹೇಳ್ತಾಳೆ. ಹೌದಾ, ಹಾಗಿದ್ರೆ ನಾನು ಇವತ್ತು ಕೇಳ್ತೇನೆ ನಮ್ಮ ಮನೆಯವ್ರು ಬಂದಾಗ ಅಂತ ಹೇಳ್ತಾಳೆ. ಸರಿ ಹಂಗಾರೆ ಕೇಳು, ಬರ್ತೇನೆ ನಾನು ಅಂತ ಪಕ್ಕದ ಮನೆಯವ್ರು ಹೋಗ್ತಾಳೆ. ಇವಳಿಗೆ ಹೌದು, ಆಮೇಲೆ ಯೋಚನೆ ಬಂತು, ಹೌದು ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ, ನನಗೂ ಇಷ್ಟೆಲ್ಲ ಬಂಗಾರ ಹಾಕಿದ್ದಾರೆ, ಮತ್ತು ನೋಡಿದ್ರೆ ಅಷ್ಟೇ ಜಮೀನು ಇರೋದು ಅಂತಾರೆ, ಇಷ್ಟೆಲ್ಲ ದುಡ್ಡನ್ನು ನನ್ನ ಗಂಡ ಹೇಗೆ ಮಾಡ್ದ? ಹಾಂ, ಇವತ್ತು ಹೇಗಾದರೂ ಗದ್ದೆಗೆ ಹೋಗಿದ್ದಾರ ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡ್ಕೊಂಡು ಸಂಜೆ ಬರ್ತಾರಲ್ಲ, ಆವಾಗ ಕೇಳಬೇಕು ಗಂಡನಿಗೆ ಹೇಳಿ ಯೋಚನೆ ಮಾಡ್ತಾಳೆ. ಕಡೆ ಗಂಡ ಬಂದ ಸಂಜೆ, ಬಂದು ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಾದ ಮೇಲೆ ಅವಳು, ಹೌದು ನೀವು ಮದುವೆಗೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ್ದೀರಲ್ಲ ಅಂತ ಕೇಳಿದ್ರೆ, ಹೌದು ಖರ್ಚು ಮಾಡಿದ್ದೇನೆ. ನನಗೂ ಇಷ್ಟೆಲ್ಲ ಬಂಗಾರ ಹಾಕಿದ್ದೀರಲ್ಲ? ಹೌದು ಹಾಕಿದ್ದೇನೆ. ಮತ್ತು ಎಲ್ಲೋ ಸಾಮಾನೆಲ್ಲ ತಂದಿದ್ರಿ, ಎಲ್ಲ ಡಬ್ಬದಲ್ಲೆಲ್ಲ ಫುಲ್ಲು ಸಾಮಾನಿದೆ. ಹೌದು, ಮದುವೆಗೆ ತಂದ ಸಾಮಾನು ಎಲ್ಲ ಡಬ್ಬದಲ್ಲಿ ತುಂಬಿಟ್ಟಿದ್ದೇನೆ ಅಂತ. ಹೌದಾ, ಹಾಗಿದ್ರೆ ನಿಮಗಿರೋದಷ್ಟೇ ಜಮೀನಾ? ಹೌದು ಅಷ್ಟೇ ಜಮೀನು. ಹಾಗಾದ್ರೆ ಇಷ್ಟೆಲ್ಲ ಹೇಗೆ ಮಾಡಿದ್ರಿ ನೀವು ಅಂತ. ಇವನಿಗೆ ಆ ವಿಷಯವನ್ನು, ಆ ಮಾಯಾಮಡಿಕೆ ವಿಷಯ ಹೆಂಡತಿಗೆ ಹೇಳಬೇಕೋ ಬೇಡವೋ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ದ. ಹೇಳೋದೇ ಬೆಸ್ಟು, ಯಾಕೆಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಅವಳು ನನ್ನ ಹೆಂಡತಿ ಅಲ್ವಾ, ಮನೆಯಲ್ಲೇ ಇರ್ತಾಳೆ, ಗೊತ್ತೇ ಆಗುತ್ತೆ ಅವಳಿಗೆ. ಈಗ ಸಾಮಾನೆಲ್ಲ ಖರ್ಚಾದಮೇಲೆ ಮತ್ತೆ ಆ ಮಡಿಕೆಗೆ ಹಾಕಿ ತೆಗಿಬೇಕಲ್ಲ, ಅವಳಿಗೆ ಗೊತ್ತೇ ಆಗುತ್ತೆ. ಯಾವಾಗಲೋ ಗೊತ್ತಾಗೋದಾ, ಇವಾಗಲೇ ಹೇಳಿಬಿಡೋಣ ಅಂತ. ಹೌದು, ನನಗೆ ದುಡ್ಡೆಲ್ಲ ಹೇಗೆ ಬರ್ತದೆ, ನಾನು ಇಷ್ಟೆಲ್ಲ ಹೇಗೆ ಖರ್ಚು ಮಾಡಿದೆ ಎಲ್ಲ ನಿನಗೆ ಬೇಕಲ್ಲ, ನಾನು ನಿನಗೆ ಅದನ್ನ ಹೇಳುತ್ತೇನೆ, ಆದರೆ ನನ್ನೊಂದು ಮಾತು ನೀನು ನಡೆಸ್ಕೊಡ್ಬೇಕು ಅಂತ. ಏನು? ನಾನೇನು ನಿನ್ನ ಹತ್ರ ಹೇಳ್ತೇನೆ, ನೀ ಅದನ್ನು ಯಾರಿಗೂ ಹೇಳಬಾರ್ದು,
ಯಾರೇ ನಿಮ್ಗೆ ಹೆಂಗೆ ದುಡ್ಡು ಬರ್ತದೆ ಏಕೆಂದರೆ ನಮ್ಮ ಮನೆಯವ್ರ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಉಳಿದದ್ದನ್ನು ದೇವ್ರು ನೋಡ್ಕೊಳ್ತಾನೆ ಅಂತ ಹೇಳಬೇಡು ಅಷ್ಟೇ, ಮತ್ತೇನು ಹೇಳಬೇಡ ಅಂತ. ಸರಿ, ನಾ ಹಾಗೆ ಹೇಳ್ತೇನೆ, ಹಾಗಿದ್ರೆ ನಿಮ್ಗೆ ಹೇಗೆ ಬಂತು ಹೇಳಿ ಅಂತ. ಎಲ್ಲ ನನಗೆ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೀಗೊಂದು ಮಡಿಕೆ ಸಿಕ್ಕಿತ್ತು, ನಂಗೆ ಆ ಮಡಿಕೆಯನ್ನು ಮನೆಗೆ ತಂದು ಇಟ್ಕೊಂಡಿದ್ದೇನೆ. ಅದರಿಂದ ನಂಗೆ ಗೊತ್ತಾಯಿತು ಅದರಲ್ಲಿ ಏನೇ ಒಂದು ವಸ್ತು ಹಾಕಿದ್ರು 10 ವಸ್ತು ಆಗ್ತದೆ ಅಂತ. ಹೀಗಾಗಿ ನಾನು ಯಾವುದೇ ಸಾಮಾನು ಖರ್ಚಾಗೋಕ್ಕಿಂತ ಒಂದು ದಿವಸ ಮೊದಲೇ ಒಂದು ಸ್ವಲ್ಪ ಇಟ್ಕೊಳ್ತೇನೆ, ಅದನ್ನು ಮಡಿಕೆ ಒಳಗೆ ಹಾಕ್ತೇನೆ, ಅದು 10 ಪಟ್ಟಾಗುತ್ತೆ, ಅದನ್ನು ತೆಗೆದು ಮತ್ತೆ ಡಬ್ಬಿಗೆ ತುಂಬ್ತೇನೆ. ಹೀಗೆ ಯಾವುದೇ ಸಾಮಾನು ಫುಲ್ ಖಾಲಿ ಆಗಲಿಕ್ಕೆ ಬಿಡೋದಿಲ್ಲ, ಆ ರೀತಿ ಮಾಡಿ ಇಟ್ಕೊಳ್ತೇನೆ. ನೀನು ಕೂಡ ಈಗೆಲ್ಲ ಡಬ್ಬದಲ್ಲಿ ಇವಾಗ ಫುಲ್ ಇದೆ, ನೀನೇನು ಮಾಡು, ನೀನು ಖರ್ಚಾಗಲಿಕ್ಕೆ ಇನ್ನು ಒಂದು ದಿವಸ ಇದೆ ಅಂತ ಹೇಳುವಾಗೆ ನನಗೆ ಹೇಳು, ನಾನು ಅದನ್ನು ಮಡಿಕೆ ಒಳಗೆ ಹಾಕಿ ಆ ಡಬ್ಬ ಎಲ್ಲ ಏನೇನು ಸಾಮಾನೆಲ್ಲ ಅದನ್ನೆಲ್ಲ ತುಂಬಿಡ್ತೇನೆ ಅಂತ ಹೇಳ್ತಾರೆ. ಓಹೋ, ಬಂಗಾರನೂ ಹಾಗೆ ಮಾಡಿದ್ದೀರಾ? ಹೌದು, ನಮ್ಮಮ್ಮ ಬಿಟ್ಟೋದು ಒಂದು ಬಂಗಾರ ಇತ್ತು ಸರ, ಆ ಸರ ಹಾಕಿ 10 ಸರ ಮಾಡಿದೆ. ಅದು ಒಂದು ನಮ್ಮಮ್ಮನ ಸರವನ್ನು ಹಾಗೆ ತೆಗೆದಿಟ್ಟೆ, ಅಮ್ಮ ನೆನಪಿಗೆ ಬೇಕು ಅಂತ. ಉಳಿದಿದ್ದೆಲ್ಲ ಬಂಗಾರದ ಅಂಗಡಿ ಕೊಟ್ಟು ನಿನಗೆ ಬೇಕಾದ ಬಂಗಾರನೆಲ್ಲ ಮಾಡಿ ಹಾಕಿದ್ದೇನೆ. ಹೌದಾ, ಹಂಗೆ ಮಾಡಿದ್ದೀರಾ ಅಂತ ನಾವು ಹೀಗೆ ಅಷ್ಟು ಇದಕ್ಕೆ ನಾವು ಹಾಕಿ ಅಷ್ಟೇ ತಕೊಂಡು ಮಾಡೋದಕ್ಕಿಂತ ಒಂದೇ ಸಲ ಬಂಗಾರ ಹಾಕಿ ರಾಶಿ ಬಂಗಾರ ರಾಶಿ ದುಡ್ಡು ಮಾಡ್ಕೊಂಡು ಇಟ್ಕೊಂಡು ಬಿಡೋಣ ಅಂತಾಳೆ ಹೆಂಡತಿ. ಅವಾಗೆಲ್ಲ ಹಾಗೆಲ್ಲ ಮಾಡಬಾರ್ದು. ಹಿರಿಯರು ನಮ್ಗೆ ಕೊಟ್ಟದ್ದು ಪ್ರಸಾದ, ಅದು ನಾವು ಚೆನ್ನಾಗಿ ಜೀವನ ಮಾಡಲಿ ಅಂತ ಅವ್ರು ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು, ದುರಾಸೆಯನ್ನು ಮಾಡಬಾರ್ದು. ನಮ್ಮ ಜೀವನಕ್ಕೆ ಎಷ್ಟು ಬೇಕು ಕಷ್ಟಪಟ್ಟು ನಾನು ದುಡಿತೇನೆ, ದುಡಿದ್ರೂ ನಮಗೆ ಸಾಕಾಗೋದಿಲ್ಲಲ್ಲ, ಯಾವುದು ಕಡಿಮೆ ಬೀಳ್ತದೆ ಅದನ್ನು ಈ ಮಡಿಕೆಯಿಂದ ತಗೊಳ್ಳೋಣ, ಇದರಿಂದ ನಮ್ಮ ಸಂಸಾರ ಚೆನ್ನಾಗಾಗ್ತದೆ. ನಾವು ದುರಾಸೆ ಯಾವಾಗಲೂ ಮಾಡಬಾರ್ದು ಅಂತ ಹೆಂಡತಿಗೂ ಬುದ್ಧಿವಾದವನ್ನು ಹೇಳ್ತಾಳೆ. ಹೆಂಡತಿನೂ ಒಳ್ಳೆ ಆಗಿರ್ತಾಳೆ. ಅವಳು, ಹೌದು ನೀವು ಹೇಳಿದ್ದು ಸರಿ ಅದೇ, ನಾವು ಹಾಗೆ ಮಾಡೋಣ. ಮತ್ತು ನೀನು ಮಾತು ಕೊಟ್ಟಿದ್ದೆ, ನಿಮ್ಮ ತವ್ರ ಮನೆಯವರಿಗೂ ಹೇಳಬಾರ್ದು, ನಿಮ್ಮ ಅಪ್ಪ ಅಮ್ಮನಿಗೂ ಹೇಳಬಾರ್ದು, ಪಕ್ಕದ ಮನೆಯವರಿಗೂ ಹೇಳಬಾರ್ದು, ಯಾರಿಗೂ ಹೇಳಬಾರ್ದು. ನಿನ್ನ ಗಂಡ ಇಷ್ಟೆಲ್ಲ ಹೇಗೆ ದುಡಿತಾನೆ ಯಾಕೆಂದರೆ ಹೊಲದಲ್ಲಿ ಅವನು ದುಡಿತಾನೆ, ಆಮೇಲೆ ದೇವರು ಕೊಟ್ಟಿದ್ದು ಅಂತ ಹೇಳಿಬಿಡು ಅಷ್ಟೇ ಅಂತ. ಆಯಿತು, ನಾನು ಹಾಗೆ ಹೇಳ್ತೇನೆ. ಮತ್ತು ನಾನು ಆ ಮಡಿಕೆಯನ್ನು ಪಕ್ಕದ ರೂಮಲ್ಲಿ ಹಾಕಿ ಬೀಗ ಹಾಕಿಟ್ಟಿದ್ದೇನೆ. ಆ ರೂಮ್ನಲ್ಲಿ ಗದ್ದೆಗೆ ಬೇಕಾಗೋ ಎಲ್ಲ ಉಪಕರಣಗಳನ್ನು ಇಟ್ಟಿದ್ದೇನೆ, ಮತ್ತು ಬೇಡದೇ ಇದ್ದ ವಸ್ತುಗಳನ್ನು ಇಟ್ಟಿದ್ದೇನೆ. ಆ ರೂಮ್ ಯಾವಾಗಲೂ ಬೀಗ ಹಾಕಿಡ್ತೇನೆ. ನೀ ಯಾರಿಗೂ ಆ ರೂಮನ್ನು ತೋರಿಸ್ಲಿಕ್ಕೆ ಹೋಗಬೇಡ, ಆ ರೂಮ ಬೀಗ ತೆಗಿಲಿಕ್ಕೆ ಹೋಗಬೇಡ. ಆ ರೂಮದು ಬೀಗಕ್ಕೆ ನನ್ನ ಹತ್ರೇ ಇರುತ್ತೆ. ನಿನಗೆ ಸಾಮಾನು ಖಾಲಿ ಆಗ್ತಾ ಇರುವಾಗ ಹೇಳು, ಆ ಸಾಮಾನನ್ನು ಮಾಡಿಕೊಡ್ತೇನೆ ನಾನು ಅಂತ ಹೇಳ್ತಾನೆ. ಆಯಿತು, ಹಾಗೆ ಮಾಡ್ತೀನಿ. ಅವಳು ತುಂಬ ಒಳ್ಳೆಯವಳಾಗಿರ್ತಾಳೆ, ಗಂಡ ಹೇಳ್ದ ಕೇಳ್ತಾಳೆ. ಆಮೇಲೆ ಅವನು, ಆಯಿತು ಗೊತ್ತಾಯ್ತಲ್ಲ, ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ. ಆಯಿತು, ನಾನು ಯಾರಿಗೂ ಹೇಳೋದಿಲ್ಲ ಅಂತ. ಆಮೇಲೆ ಮಾರನೇ ದಿವಸ ಬೆಳಗಾಗುತ್ತೆ, ಅವನು ಯಥಾಪ್ರಕಾರದಂತೆ ಗದ್ದೆ ಕೆಲಸಕ್ಕೆ ಹೋಗ್ತಾನೆ. ಅವನು ಹೋಗೋದನ್ನೇ ನೋಡಿ ಪಕ್ಕದ ಮನೆಯೊಳಗೆ ಓಡಿ ಬರ್ತಾಳೆ. ಬಂದು, ಏನೇ ಆರಾಮಿದ್ದೀಯನೇ? ಹೌದು. ಆಮೇಲೆ ನಿನ್ನ ಗಂಡನ ಕೇಳಿದ್ಯಾ ಕೇಳ್ತಾಳೆ. ಹೌದು ಕೇಳಿದೆ. ಓ, ದುಡ್ಡೆಲ್ಲ ಹೆಂಗೆ ಬರ್ತದಂತೆ? ಇಷ್ಟೆಲ್ಲ ಬಂಗಾರ ಎಲ್ಲ ಹಾಕಿದಾನಲ್ಲ, ಹೆಂಗೆ ಬಂತಂತೆ ಅಂತ ಕೇಳ್ತಾಳೆ. ಆವಾಗ ಅವಳು, ಎಲ್ಲ ಅವನು ಕಷ್ಟಪಟ್ಟು ದುಡಿದು ಮಾಡಿದ್ದಾನಂತೆ, ಆಮೇಲೆ ದೇವರು ಕೊಟ್ಟಿದ್ದು ಅಂತ ಹೇಳ್ದ. ನಮಗೆಲ್ಲ ದೇವರ ಕೃಪೆ ಇದೆಲ್ಲ ಅಂತ ಹೇಳ್ತಾಳೆ. ಹೌದಾ, ಮತ್ತು ದೇವರು ನಿಮಗೊಂದೇ ಕೃಪೆ ಮಾಡಿಬಿಟ್ನಾ, ನಮಗೆ ಮಾಡಲಿಲ್ಲಲ್ಲ ಯಾಕೆ? ಏನೋ ನನಗೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಕೇಳ್ತಿ? ಆ ದೇವರನ್ನು ಕೇಳು, ನೀನು ನಿನಗೂ ಕೊಟ್ಟರು ಕೊಡ್ಬೋದು ಅಂತ. ಹೌದಾ ಹೇಳಿ ಸುಮ್ಮನೆ ಸಪ್ಪ ಮುಖ ಹಾಕ್ಕೊಂಡು ಬರ್ತಾಳೆ. ಯಾಕೆಂದರೆ ಅವಳಿಗೆ ಗೊತ್ತಾಗೋದಿಲ್ಲ ಹೇಗೆ ಬಂತು ಹೇಳೋದನ್ನು. ಮನೆಗೆ ಬಂದು ಗಂಡನ ಹತ್ರ ಎಲ್ಲ ಹೇಳ್ತಾಳೆ. ಅವಳು ಹೇಳೋದೇ ಇಲ್ಲ, ಕೇಳಿದರೆ ದೇವರು ಕೊಟ್ಟಿದ್ದು ಅಂತಾಳೆ. ಹಂಗಿದ್ರೆ ಏನೂ ಇರಬೇಕು ಅದು. ರೂಮಲ್ಲಿ ಮನೆಯಲ್ಲಿ ಒಂದು ರೂಮಲ್ಲಿ ಯಾವಾಗಲೂ ಬೀಗ ಹಾಕಿರ್ತದಲ್ಲ, ಅದರೊಳಗೇನಿದೆಯಂತೆ ಅದನ್ನು ನಾ ಕೇಳಿದೆ. ಅದರಲ್ಲಿ ಗದ್ದೆ ಕೆಲಸ ಮಾಡೋ ಎಲ್ಲ ಸಾಮಾನುಗಳು, ಬೇಡದದ್ದು ಬಟ್ಟೆ ಬರೆ ಅದು ಇದು ಉಂಟಂತೆ ಹೇಳಿದ್ಲು. ಅದಕ್ಕೆ ಅದೆಲ್ಲ ಧೂಳಾಗ್ತದೆ ಅಂತ ನಾವು ಯಾವಾಗಲೂ ಬೀಗ ಹಾಕಿಡ್ತೇವೆ ಅಂತ ಹೇಳಿಬಿಟ್ಲು. ಅದನ್ನು ನನಗೆ ಯಾಕೋ ಆ ರೂಮಿನ ಮೇಲೆ ಸಂಶಯ. ಯಾವಾಗಲೂ ಮದುವೆ ಟೈಮಲ್ಲೂ ಅವ್ರು ಆ ರೂಮಿನ ಬಾಗಿಲು ತೆಗಿಲಿಲ್ಲ, ಆ ರೂಮಲ್ಲೇ ಏನೋ ಇದೆ ಅಂತ ಗಂಡ
ಹೇಳ್ತಾನೆ. ಈಗ ಆ ರೂಮಿಂದ ನಾವು ಹೇಗೆ ನೋಡೋದು? ನೀನು ನಾಳೆ ಹೋಗ್ತೀಯಲ್ಲ, ಓದೋಳು ಅವಳಿಗೆ ಕೇಳು, ಹೀಗೆ ಮಾತಾಡ್ತಾ ಮಾತಾಡ್ತಾ, ಓ ಇಲ್ಲೊಂದು ರೂಮ್ ಇದೆಯಲ್ಲ, ಆ ರೂಮ್ ಹೇಗಿದೆ ಅಂತ ನೋಡ್ತೇನೆ, ಒಂಚೂರು ಬಾಗಿಲು ತೆಗಿ ಅಂತ ಹೇಳು, ಆ ರೂಮೆಲ್ಲ ನೋಡು, ಏನಾದರೂ ಸಿಕ್ಕರು ಸಿಗ್ಬೋದು ಅಂತ ಗಂಡ ಹೇಳ್ತಾನೆ. ಹಾಂ ಸರಿ ಸರಿ ಹಾಗೆ ಮಾಡ್ತೇನೆ ಅಂತ. ಮತ್ತು ಮಾರನೇ ದಿವಸ ಬರ್ತಾಳೆ, ಸುಮ್ಮನೆ ಅದೇ ಇದು ಸುದ್ದಿ ಹೇಳಿ ಆಮೇಲೆ, ಓ ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ನೋಡ್ತೇನೆ ತಡಿ ಅಂತೆಲ್ಲ ರೂಮ್ ನೋಡಿ, ಓ ಈ ರೂಮ್ ಯಾಕೆ ಬೀಗ ಹಾಕಿಟ್ಬಿಟ್ಟಿದ್ದೀರಲ್ಲ ಅಂತ ಕೇಳ್ತಾಳೆ. ಇಲ್ಲ, ಅದು ಗದ್ದೆಗೆ ಕೆಲಸಕ್ಕೆ ಬೇಕಾಗೋ ಸಾಮಾನೆಲ್ಲ ಹಾಕಿಟ್ಟಿದ್ದಾರೆ ಅವರು ಅಂತ. ಹೌದಾ, ಆ ರೂಮನ್ನು ನಾನು ನೋಡ್ತೇನೆ, ಬಾಗಿಲು ತೆಗಿ ನೋಡೋಣ ಅಂತ ಅಂತಾಳೆ. ಇಲ್ಲ, ಆ ರೂಮ್ ಕೀ ನನ್ನ ಹತ್ರ ಇಲ್ಲ, ನಮ್ಮ ಮನೆಯವರು ಎಲ್ಲಿಟ್ಟಿದ್ದಾರಳೆ ನನಗೆ ಗೊತ್ತೂ ಇಲ್ಲ ಅಂತಾಳೆ. ಹೌದಾ ಅಂತ ಹೇಳಿ ಅದು ಇದು ಸುದ್ದಿ ಹೇಳ್ಕೊಂಡು ಮತ್ತೆ ಮನೆಗೆ ಬರ್ತಾಳೆ. ಮನೆ ಬಂದು ಗಂಡನಿಗೆ ಹೇಳ್ತಾಳೆ, ಇಲ್ಲ ಅವಳ ಹತ್ರದವ್ರಿಗೆ ಗೊತ್ತೇ ಇಲ್ಲಂತೆ ಅದರ ಕೀ, ಅವಳು ಗಂಡ ಎಲ್ಲೋ ಇಟ್ಟಿದ್ದಾಳೆ ಅಂತ ಹೇಳಿಬಿಟ್ಲು. ಅದು ಓ ಗ್ಯಾರಂಟಿ ಆ ರೂಮಿನಲ್ಲೇ ಏನೋ ಇದೆ ಹಂಗಿದ್ರೆ. ಈಗ ನನಗೆ ಗೊತ್ತಾಯಿತು, ಈಗ ಏನಾದರೂ ಮಾಡಿ ಅವರು ಊರಿಗೆ ಹೋಗ್ತಾರಲ್ಲ, ಆಗ ಅವ್ರ ಮನೆ ಬೀಗ ಮುರಿದು, ಆ ರೂಮಿನ ಬೀಗ ಮುರಿದು ಅದರೊಳಗೆ ಏನಿದೆ ಅಂತ ನಾವು ನೋಡೋಣ ಅಂತ ಗಂಡ ಹೆಂಡತಿ ಮಾತಾಡ್ಕೊಳ್ತಾರೆ. ಸರಿ ಹಾಗೆ ಮಾಡೋಣ. ಮಾರನೇ ದಿವಸ ಮತ್ತೆ ಸುದ್ದಿ ಹೇಳಲಿಕ್ಕೆ ಬಂದ್ಲು. ಹೇ ಸುದ್ದಿ ಹೇಳ್ತಾ, ಹೌದು ನೀನು ಇಲ್ಲಿ ಬಂದು ಭಾಳ ದಿನ ಆಯ್ತಲ್ಲ, ನೀನು ತವ್ರ ಮನೆಗೆ ಹೋಗಲ್ವಾ ಕೇಳ್ತಾಳೆ. ಅವಾಗ ಎಲ್ಲ ಹೋಗಬೇಕು, ಇನ್ನೊಂದು 4 ದಿವಸಕ್ಕೆ ತವ್ರ ಮನೇಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ, ಬರ್ಲಿಕ್ಕೆ ಹೇಳಿದ್ದಾರೆ, ಹೋಗಬೇಕು. ಓ ನೀವಿಬ್ಬರು ಹೋಗ್ತೀರಾ ಕೇಳ್ತಾಳೆ. ಇಲ್ಲ, ನಮ್ಮ ಮನೆಯವ್ರಿಗೆ ಕೆಲಸ ಉಂಟಂತೆ, ಅವ್ರು ಬರಲ್ಲ ಅಂದಿದ್ದಾರೆ, ನಾನೊಬ್ಬನೇ ಹೋಗಿ ಬರ್ತೇನೆ ಅಂತ ಅಂತಾಳೆ. ಏ ಮದುವೆ ಆಗಿ ಮೊದಲನೇ ಸಲ ನೀ ಹೋಗ್ತಾ ಇದ್ದೀಯಾ ತವ್ರ ಮನೆಗೆ, ಗಂಡನ ಬಿಟ್ಟು ಹೋಗ್ತೀಯಾ? ಪೂಜೆ ಗಂಡನ ಕರ್ಕೊಂಡೇ ಹೋಗಬೇಕು, ಗಂಡನ ಕರ್ಕೊಂಡು ಹೋಗಿ ಒಂದು ದಿವಸ ಉಳ್ಕೊಂಡು ಬಾ, ನೀ ಹಂಗೆ ಮಾಡು ಮುಂದೆ ನಿಮ್ಮ ಅಪ್ಪ ಅಮ್ಮನಿಗೂ ತುಂಬ ಖುಷಿಯಾಗುತ್ತೆ ಅಂತಾಳೆ. ಓ ಹೌದಲ್ವಾ ಅನ್ನಿಸ್ತದೆ ಅವಳಿಗೆ. ಹಾಂ ಸರಿ ಸರಿ ಹಾಗೆ ಮಾಡ್ತೇನೆ ಅಷ್ಟು ಸುದ್ದಿ ಹೇಳಿ ಮತ್ತೆ ವಾಪಸ್ ಬರ್ತಾಳೆ. ಮತ್ತು ಗಂಡನಿಗೆ ಬಂದು ಹೇಳ್ತಾಳೆ, ಹೀಗೆ ನಾ ಕೇಳಿದೆ, ಗಂಡ ಬರೋದಿಲ್ಲ ಅಂದಿದ್ದಾನೆ, ತಾನೊಬ್ಬಳೇ ಹೋಗ್ತೇನೆ ಅಂದ್ಲು, ನನಗೆ ಗಂಡನ ಕರ್ಕೊಂಡು ಹೋಗಲೇಬೇಕು, ಇಲ್ಲದ್ರೆ ನಿನಗೆ ಪುಣ್ಯನೇ ಸಿಗಲ್ಲ ಅಂತ ಹೇಳಿ ಬಂದಿದ್ದೇನೆ. ಹಾಂ ಚೆನ್ನಾಗಿ ಮಾಡಿದ್ದಿ, ಹೋಗಲಿ ಅವರು, ನಾವು ನಮ್ಮ ಕೆಲಸ ಮಾಡೋಣ ಅಂತ ಮಾತಾಡ್ಕೊಳ್ತಾರೆ. ಕಡೆಗೆ ಅವತ್ತು ಗಂಡ ಬರ್ತಾನೆ ಗದ್ದೆ ಕೆಲಸ ಮಾಡಿ. ಆವಾಗ ಎಲ್ಲ ತವ್ರ ಮನೆಯಿಂದ ನನಗೆ ಫೋನ್ ಬಂದಿತ್ತು, ಪೂಜೆ ಉಂಟಂತೆ, ನಾಡ್ದು ಪೂಜೆ ಉಂಟಂತೆ, ನಮಗಿಬ್ಬರಿಗೂ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ. ಏ ನಾನು ಬರೋದಿಲ್ಲ, ನನಗೆ ಬರ್ಲಿಕ್ಕಾಗೋದಿಲ್ಲ, ನಾನು ಮನೆ ಬಿಟ್ಟು ಎಲ್ಲೂ ಬರಲ್ಲ, ನೀನು ಹೋಗ್ಬಾ ಅಂತ. ಏ ಇಲ್ಲಿ ಪೂಜೆಗಲ್ಲ, ಆಗೊಬ್ಬರೇ ಹೋಗಬಾರ್ದು, ಪುಣ್ಯ ಬರೋದೇ ಇಲ್ಲ, ಮತ್ತು ನಮ್ಮ ಅಪ್ಪ ಅಮ್ಮನೂ ನಿಮ್ಮನ್ನು ನೋಡಬೇಕು, ನಿನ್ನನ್ನು ಕರ್ಕೊಂಡು ಬರಲೇಬೇಕು ಹೇಳಿದ್ದಾರೆ, ಹೀಗಾಗಿ ನೀವು ಬರಲೇಬೇಕು ಅಂತ ಗಂಡನಿಗೆ ಹಠ ಹಿಡಿತಾಳೆ. ಹೌದು ಸರಿ ಆಯಿತು ಅಂತ ಅವನು ಒಪ್ಪಿಕೊಳ್ತಾನೆ. ಅವನಿಗೆ ಹೋಗೋ ಮನಸ್ಸಿರೋಲ್ಲ, ಯಾಕೆಂದರೆ ಮನೆ ಬಿಟ್ಟು ಹೋದರೆ ಯಾರಾದರೂ ಮಡಿಕೆ ತಗೊಂಡು ಹೋಗ್ಬಿಟ್ರೆ ಅಂತ ಹೆದರಿಕೆ ಅವನಿಗೆ. ಮಡಿಕೆ ತಗೊಂಡು ಹೋಗ್ಬಿಟ್ರೆ ಮುಂದಿನ ಜೀವನ ಕಷ್ಟ ಆಗಿಬಿಡ್ತದಲ್ಲ. ಅದು ಹಿರಿಯೋರಿಂದ ಕಾಪಾಡ್ಕೊಬಂದು ಮಡಿಕೆ ಯಾರಿಗೂ ಸಿಗಬಾರ್ದು ಅಂತೂ ಗದ್ದೆಯಲ್ಲಿ ಹಾಕಿಟ್ಟಿದ್ರು. ಹೀಗಾಗಿ ಅದನ್ನು ನಾನು ಹೇಗಾದರೂ ಕಾಪಾಡಬೇಕು. ಈಗ ಏನು ಮಾಡೋದು? ಈಗ ಹೋಗದೆ ಇದ್ದರೆ ಹೆಂಡ್ತಿಗೆ ಬೇಜಾರಾಗ್ತದೆ, ಆದರೆ ಒಂದು ದಿವಸದ ಮಟ್ಟಿಗಲ್ವಾ, ಒಂದಿನ ಉಳಿದು ಬರೋಣ, ಆಯಿತು ಸರಿ ಬರ್ತೇನೆ ಅಂತ ಅಂತಾನೆ. ಆಮೇಲೆ ಮತ್ತೆ ಅವತ್ತು ಸಂಜೆ ಹೊತ್ತಿಗೆ ಮತ್ತೆ ಅವಳು ಬರ್ತಾಳೆ. ಬಂದು ನೀವು ಯಾವಾಗ ಹೋಗ್ತೀರಿ ಊರಿಗೆ? ನಾಳೆ ಬೆಳಿಗ್ಗೆ ಹೋಗ್ತೇವೆ. ಹೌದಾ, ಬೆಳಿಗ್ಗೆ ಹೋಗಿ ಎಷ್ಟು ದಿವಸ ಉಳ್ಕೊಂಡು ಬರ್ತೀಯಾ? ನಾಳೆಗೆ ಹೋಗಿ ನಾಡ್ದು ಬರ್ತೇವೆ, ಒಂದೇ ದಿವಸ ಉಳಿತೇವೆ. ಹೌದಾ ಅಂತ ಪಕ್ಕದ ಮನೆ ಹೆಂಗಸಷ್ಟು ಕೇಳ್ಕೊಂಡು ಹೋದ್ಲು ಮನೆಗೂ ಗಂಡನಿಗೆ ಹೇಳ್ತಾರೆ, ನಾವು ನಾಳೆ ಕೆಲಸ ಮಾಡೋಣ, ನಾಳೆಗೆ ಅವರೆಲ್ಲ ಊರಿಗೆ ಹೋಗ್ತಾರೆ. ಹಾಂ ಸರಿ ಸರಿ ಹಾಗೆ ಮಾಡೋಣ. ಮಾರನೇ ದಿವಸ ಅವರೆಲ್ಲ ಬೇಗ ತಗೊಂಡು ಬೀಗ ಹಾಕ್ಕೊಂಡು ಊರಿಗೆ ಹೋದರು ಗಂಡ ಹೆಂಡ್ತಿ. ಇವರು ರಾತ್ರಿ ಬಂದರು ಗಂಡ ಹೆಂಡ್ತಿ ಇಬ್ಬರು, ಮನೆ ಬೀಗ ಮುರಿದ್ರು, ಎಲ್ಲ ಹುಡುಕಿದ್ರು, ಏನೂ ಸಿಗಲಿಲ್ಲ. ಆಮೇಲೆ ಆ ರೂಮಿನ ಬೀಗ ತೆಗೆದ್ರು, ಅಲ್ಲೂ ಎಲ್ಲ ಹುಡುಕಿದ್ರು, ಏನೂ ಸಿಗಲಿಲ್ಲ. ಒಂದು ಮಡಿಕೆ ಮಾತ್ರ ಕಾಣ್ತು. ಹೌದು, ಈ ರೂಮಲ್ಲಿ ಮಡಿಕೆ ಯಾಕಿಟ್ಟಿದ್ದಾರೆ? ಈ ಮಡಿಕೆದೇ ಏನೋ ಮೈ ಮೇರ್ಬೇಕು. ಪಕ್ಕದ ಮತ್ತು ಯಾರಿಗಾರು ಗೊತ್ತಾದರೆ ನಾವು ಇವ್ರ ಮನೆ ಕದಲಿಕ್ಕೆ ಬಂದಿದ್ದಾರೆ, ಯಾರು ನಮ್ಮನ್ನು ಹಿಡಿದು ಬಿಡೋರು, ನಾವು ಬೇಗ ಈ ಮಡಿಕೆ ನಮ್ಮನೆಗೆ ತಗೊಂಡೋಗಿ ಸಾಕ್ಸಿಟ್ಕೊಂಡ್ಬಿಡ. ನಾವು ಗಂಡ ಹೆಂಡ್ತಿ ಇಬ್ಬರು ಸೇರಿ ಆ ಮಡಿಕೆ ತೊಗೊಂಡೋಗಿ ನಮ್ಮ ಮನೆಗೆ ತಗೊಂಡೋಗಿ ಇಟ್ಕೊಂಡ್ಬಿಟ್ರು. ಕೊನೆಗೆ ಇಟ್ಕೊಂಡು ಬಾಗ್ಲಾಕೊಂಡು ಮಲ್ಕೊಂಬಿಟ್ರು. ಕಡೆಗೆ ಬೆಳಿಗ್ಗೆ ಎದ್ರು ಅವರು,
ಎದ್ದು ಈ ಮಡಿಕೆ ನೋಡೋಣ, ಏನು ಮಡಿಕೆ ಮೈಮೆ ಏನು ಅಂತ ನೋಡೋಣ ಅಂತ ಆ ಮಡಿಕೆ ಹಿಂಗೆ ತಂದು ಹೊರಗಡೆ ಇಟ್ಕೊಳ್ತಾರೆ. ಹೊರಗಡೆ ಇಟ್ಕೊಂಡು ಅದ್ರ ಒಳಗಡೆ ಮತ್ತೆ ಏನಾದರೂ ಇದೆಯಾ ಹಿಂಗೆ ನೋಡ್ತಾರೆ, ಏನೂ ಕಾಣೋದಿಲ್ಲ. ಮತ್ತು ಅದ್ರ ಒಳಗಡೆ ಏನೋ ಇದೆಯಾ ಅವನು ಹಿಂಗೆ ಒಳಗಡೆ ಕೈ ಹಾಕಿ ಹಿಂಗೆ ನೋಡ್ತಾನೆ. ಕಡೆ ಕೈ ಹಿಂಗೆ ತೆಗಿತಾನೆ. ಒಂದು ಕೈ ಇದ್ದದ್ದು 10 ಕೈ ಆಗಿಬಿಟ್ಟಿದೆ ಅವನಿಗೆ. ಅವನಿಗೆ ಆಶ್ಚರ್ಯ, ಅಯ್ಯೋಯ್ಯೋ ಏನಾಗ್ಬಿಡ್ತಿದ್ದು, ನನ್ನ ಒಂದು ಕೈ ಇದ್ದದ್ದು 10 ಕೈ ಆಗಿಬಿಟ್ಟಿದ್ದಲ್ಲ, ಏನು ಮಾಡೋದು ಅಂತ ಅವನಿಗೆ ಹೆದರಿಕೆ ಆಗ್ಲಿಕ್ಕೆ ಶುರು ಮಾಡ್ತು. ಹೆಂಡತಿಗೂ ಹೆದರಿಕೆ ಆಗಿಬಿಡ್ತು. ಏನ್ರಿ ನಿಮ್ಮದು 10 ಕೈ ಆಗಿಬಿಡ್ತು, 10 ಕೈ ಆಗಿಬಿಡ್ತು. ಹೌದಲ್ಲ ಅಂತ ಕೈ ಹಿಂಗೆ 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 ಮಾಡ್ತಾನೆ. ಕೈ ಬೀಳ್ತದ ಆ ಕೈಯೊಳಗೆ ಇಲ್ಲ. ಮೊದಲನೇ ಅವನ ಕೈ ಸ್ವಂತ ಅವನ ಕೈ ಎಷ್ಟು ಗಟ್ಟಿ ಇತ್ತು, ಆ ಕೈನೂ ಅಷ್ಟೇ ಗಟ್ಟಿ ಆಗಿಬಿಟ್ಟಿದೆ. 10 ಕೈ ಆಗಿಬಿಟ್ಟಿದೆ. ಅಯ್ಯೋ ಈಗೇನು ಮಾಡೋದು? ಈಗ ಊರಿನವರೆಲ್ಲ ನೋಡಿದರೆ ನಾವು ಮಾಡಿದ ಕೆಲಸ ಎಲ್ಲ ಗೊತ್ತಾಗ್ಬಿಡ್ತದೆ. ಈಗ ನಾವು ಇದ್ದ ವಿಷಯ ಹೇಳ್ಬೇಕಾಗ್ತದೆ. ಅವ್ರ ಮನೇಲಿ ಕದಿಲಿಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ ನಮ್ಮನ್ನು ಅವರು ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಏನು ಮಾಡೋದು ಈಗ, ಏನು ಮಾಡೋದು? ಅವಳಿಬ್ರು ಚಿಂತೆ ಶುರು ಮಾಡ್ಕೊಳ್ತಾರೆ. ಆವಾಗ ಹೆಂಡತಿ ಹೇಳ್ತಾಳೆ, ಯಾರಿಗೂ ಗೊತ್ತಿಲ್ಲದಂಗೆ ಸುಮ್ಮನೆ ಹೋಗಿ ನಾವು ಡಾಕ್ಟ್ರ್ ಇದ್ದಲ್ಲಿ ಹೋಗಿ 9 ಕೈ ಕಟ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ. ಹೌದು, ಹಾಗೆ ಮಾಡೋದೇ ಬೆಸ್ಟು ಅಂತ. ಅವಾಗ ಇಬ್ಬರು ರೆಡಿ ಆಗ್ತಾರೆ. ಅವನಿಗೆ 10 ಕೈ ಸಂಭಾಳಿಸೋದೇ ತುಂಬ ಕಷ್ಟ ಆಗಿರ್ತದೆ. ಆಗೊಂದು ಟವೆಲ್ ತಗೊಂಡು ಆ ಕೈ ಮೇಲೆ ಹಿಂಗೆ ಹಾಕ್ಕೊಳ್ತಾನೆ. ಟವೆಲ್ಲ ಹಾಕ್ಕೊಂಡು ಗಂಡ ಹೆಂಡತಿ ಸಕಾಶ ಬಾಗಿಲು ಹಾಕ್ಕೊಂಡು ಹಾಸ್ಪಿಟಲಿಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಹಾಗೂ ಪಕ್ಕದ ಮನೆ ಒಂದು ಹುಡುಗ ಹಿಂಗೆ ನೋಡ್ತಾನೆ. ಅವ್ನು ನೋಡೋ ಹೊತ್ತಿಗೆ ಏನಾಗ್ಬಿಡ್ತದೆ, ಇಲ್ಲಿ ಟವೆಲ್ ಹಾಕ್ಕೊಂಡ್ರೆ ಟವೆಲ್ ಜಾಬಿದ್ದು ಹೋಗ್ತದೆ. ಅವ್ನು ಹಿಂಗೆ ನೋಡ್ತಾನೆ. 10 ಕೈ ಅವನಿಗೆ ಹಿಂಗೆ ಹೋಗ್ತಾ ಇದ್ದಾನೆ. 10 ಕೈಯ ಮನುಷ್ಯ ಬರ್ತಾ ಇದ್ದಾನೆ, 10 ಕೈ ಮನುಷ್ಯ ಬರ್ತಾ ಇದ್ದಾನೆ. ಅವನು ಎಲ್ಲ ಕಡೆ ಕೂಗ್ತಾನೆ ಆ ಹುಡುಗ. ಊರಿನ ಜನ ಎಲ್ಲ ಬರ್ತಾರೆ. ಬಂದು ಹೌದು 10 ಕೈ 10 ಕೈ, ನಿನ್ನೆ 1 ಕೈ ಇತ್ತು, ಇವತ್ತು ಹೆಂಗೆ 10 ಕೈ ಆಯಿತು, ಹೆಂಗೆ 10 ಕೈ ಆಯಿತು? ಇವನೇನು ರಾಕ್ಷಸನ? ಇಂಥ ಜನರೆಲ್ಲ ನಮ್ಮೂರಲ್ಲಿ ಇಟ್ಕೊಳ್ಬಾರ್ದು, ಇದು ಅನಿಷ್ಟ. ಏನು ಮಾಟ ಮಂತ್ರ ಮಾಡ್ತಿರ್ಬೇಕು, ಅದಕ್ಕೆ ಹೀಗಾಗಿದೆ. ಇವನನ್ನು ಊರಿಂದ ಓಡಿಸ್ಬೇಕು ಹೇಳಿ ಎಲ್ಲ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅವ್ರ ಗಂಡ ಹೆಂಡತಿ ಓಡ್ತಾರೆ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಆ ಊರಿಗೆ ಹೋದ ಗಂಡ ಹೆಂಡತಿ ವಾಪಸ್ ಬರ್ತಾರೆ. ವಾಪಸ್ ಬಂದು ಯಾಕೆ ಇವ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾನೆ. ಅವನಿಗೆ 1 ಕೈ ಇದ್ದು 10 ಕೈ ಆಗಿಬಿಟ್ಟದೆ. ಯಾಕೆ ನಡ್ಸ್ಕೊಂಡು ಹೋಗ್ತೀರಾ ಆಗ್ತಾ ಇದೆ. ಅವನಿಗೆ 10 ಕೈ ಆಗಿದೆ, ಅದಕ್ಕೆ ಅವ್ನು ನಡ್ಸ್ಕೊಂಡು ಹೋಗ್ತಾ ಇದ್ವಿ, ಊರಿನ ಆಚೆ ಹಾಕಿ ಬರ್ತೇವೆ ಅವನ್ನ ಅಂತ ಅಂತಾರೆ. ಹಾಗಂದ್ಕೊಳ್ಳಿ 10 ಕೈ, ಇವನಿಗೆ 10 ಕೈ ಹೆಂಗಾಯ್ತು? ಇವನಿಗೆ ಅವಾಗ ಡೌಟ್ ಬಂತು. ನಮ್ಮ ಮಡಿಕೆ ಒಳಗೆ ಹಾಕಿದ್ರೆ ಒಂದಿದ್ದು 10 ಆಗ್ತದೆ. ಏನೋ ಮಾಡಿದ್ದಾನೆ ನಮ್ಮ ಮಡಿಕೆನ ಗೊತ್ತಾಯ್ತು. ಈಗ ಹೆಂಡತಿಗೆ ಹೇಳ್ತಾನೆ, ಅವರೆಲ್ಲ ಊರಾಚೆ ಅವನು ಓಡಿಸಿ ಬರಲಿಕ್ಕೆ ಹೋಗ್ತಾ ಇದ್ದಾರೆ, ನಾವು ಬೇಗ ಮನೆಗೆ ಹೋಗೋಣ, ಮನೇಲಿ ಏನೋ ಅನಾಹುತ ಆಗಿದೆ, ನೀವು ಹೇಗೆ ಹೇಳ್ತೀರಾ? ಹಾಗೆ ನಂಗೆ ಗೊತ್ತಾಯ್ತು, ಬಾ ನೀನು ಅಂತ ಬೇಗ ಹೆಂಡತಿ ಕರ್ಕೊಂಡು ಬರ್ತಾನೆ ಮನೆಗೆ ಬಂದು ನೋಡ್ತಾನೆ. ಮನೆ ಬೀಗ ಎಲ್ಲ ಮುರಿದಿದ್ದಾರೆ. ಆ ರೂಮಿಗೆ ಹೋಗಿ ನೋಡ್ತಾನೆ, ರೂಮಿನ ಬೀಗನ ಮುರಿದಿದ್ದಾರೆ. ಅಲ್ಲೂ ನೋಡ್ತಾನೆ, ಮಡಿಕೆ ಇರೋದಿಲ್ಲ. ಈ ಗಂಡ ಹೆಂಡ್ತಿನೇ ಕೆಲಸ, ಪಕ್ಕದ ಮನೆಯವರೇ ಅಲ್ವಾ, ಅಲ್ಲಿ ಹೋಗಿ ಹುಡ್ಕನ, ಅಲ್ಲಿ ನಮ್ಮ ಮಡಿಕೆ ಸಿಗೋದು ಅಂತ ಅವ್ರ ಮನೆ ಬೀಗ ತೆಗೆದು ಅವನ ಮನೆ ಒಳಗೆ ಹೋಗಿ ನೋಡ್ತಾರೆ. ಅವ್ರ ಮನೆ ಹಾಲಲ್ಲಿ ಆ ಮಡಿಕೆ ಇದೆ. ಇವು ಮಡಿಕೆ ಒಳಗೆ ಕೈ ಹಾಕಿದ್ದಾನೆ. ಅದೇ 1 ಕೈ 10 ಕೈ ಆಗಿದೆ. ಒಂದೇ ಕೆಲಸ, ಊರಿನವ್ರು ಬರೋ ತನಕ ನನ್ನ ಮಡಿಕೆ ನನ್ನ ಮನೆಗೆ ತಗೊಂಡೋಗಿ ಇಟ್ಕೊಂಡು ಬಿಡಬೇಕು. ಬೇಗ ಆ ಮಡಿಕೆ ತಗೊಂಡು ತನ್ನ ಮನೆಗೆ ತಗೊಂಡೋಗಿ ರೂಮಲ್ಲಿ ಹಾಕಿ ಬೀಗ ಹಾಕಿ ಇಡ್ತಾನೆ. ತನಗೇನು ಗೊತ್ತೇ ಇಲ್ಲದಂಗೆ ಸುಮ್ಮನೆ ಇರ್ತಾನೆ. ಊರಿನವರೆಲ್ಲ ಊರಿಂದ ಆಚೆ ಅವ್ರನ್ನ ಓಡಿಸ್ತಾರಲ್ಲ, ಓಡಿಸಿ ವಾಪಸ್ ಬರ್ತಾರೆ. ಇವ್ನ ಮನೇಲಿ ಏನೋ ಮಾಟ ಮಂತ್ರ ಮಾಡ್ತಿರ್ಬೇಕು. ಇವನ ಮನೆ ಬೀಗ ಮುರಿದು ನೋಡಬೇಕು, ಮನೆ ಒಳಗೆ ಏನಿದೆ ಹೇಳಿ. ಎಲ್ಲ ಊರಿನವರೆಲ್ಲ ಬಂದು ಅವನ ಮನೆ ಬೀಗ ಮುರಿದು ಒಳಗೆಲ್ಲ ನೋಡ್ತಾರೆ. ಇವ್ರೇನು ಮಾಡಿರ್ತಾರೆ, ಮತ್ತು ಅದು ಮೊದಲು ಹೇಗಿದೆಯೋ ಹಾಗೆ ಪ್ರಕಾರ ಬೀಗ ಹಾಕಿಟ್ಬಿಡ್ತಾರೆ. ಒಳಗೆಲ್ಲ ಹೋಗಿ ನೋಡ್ತಾರೆ, ಅವರಿಗೇನು ಸಿಗೋದಿಲ್ಲ. ಹೌದಲ್ಲ, ಅವನಲ್ಲಿ ಏನೂ ಇಲ್ಲ, ಹೆಂಗೆ 10 ಕೈ ಆಯಿತು, ಹೆಂಗೆ ಅವನಿದ್ದಕ್ಕಿದ್ದಂಗೆ ರಾಕ್ಷಸ ಆಗಿಬಿಟ್ಟ ಅಂತ ಅವರಿಗೆಲ್ಲ ಚಿಂತೆ ಶುರುವಾಗ್ತದೆ. ಕಡೆಗೆ ಆದರೂ ಏನು ಹೇಳೋದಿಲ್ಲ, ಸುಮ್ಮನೆ ಇರ್ತಾನೆ. ಕಡೆಗೆ ಇವನ ಮನೆಗೆ ಬರ್ತಾನೆ. ಅವ್ರ ಜೊತೆಗೆ ಅವನು ಓಡಾಡಿಕೊಂಡು ತನ್ನ ಮನೆಗೆ ಬರ್ತಾನೆ. ಅವಾಗ ಬಂದು ಮನೆಗೆ ಹೆಂಡತಿಗೆ ಹೇಳ್ತಾನೆ, ಹೌದಾ, ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಎಲ್ಲೂ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋದು. ನೀನು ಒತ್ತಾಯ ಮಾಡಿ ಕರ್ಕೊಂಡು ಹೋದೆ, ಈಗ ಹೇಗಾಯಿತು ನೋಡು. ಈಗ ಹೀಗೆ ಆಗಲಿ, ನಮ್ಮ ಮಡಿಕೆ ನಮಗೆ ಸಿಕ್ಕಿತು. ಅದು ಸಿಗದೆ ಎಲ್ಲರೂ ಹೊಡೆದು ಹೋಗಿದ್ರೆ ನಾವು ಮುಂದೆ ಜೀವನ ಮಾಡೋದು ಹೇಗಾಗಿತ್ತು, ಕಷ್ಟ ಆಗ್ತಿತ್ತು, ಹೌದಲ್ವಾ? ಅದಕ್ಕೆ ನಾವು ನಮ್ಮ ಮನೆಯ ಗುಟ್ಟನ್ನು ಯಾರಿಗೂ ಹೇಳಬಾರ್ದು, ಮತ್ತು ಅತಿ ಆಸೆಯನ್ನು ಮಾಡಬಾರ್ದು. ಮತ್ತು ನೋಡೋರು ನಾವು
ಈ ದೇವರು ಕೊಟ್ಟಂತಹ ಈ ಒಂದು ಮಡಿಕೆ ಉಂಟಲ್ಲ, ಆ ಮಡಿಕೆಯಿಂದ ನಾವು ದೇವರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾವು ದೇವ್ರೇನು ಕೊಡ್ತಾನೋ ಅದನ್ನು ತಗೊಂಡು ಅತಿ ಆಸೆ ಮಾಡದೆ ನಾವು ಜೀವನ ಮಾಡ್ತಾ ಇದ್ದೇವೆ. ಅದನ್ನು ಕಂಡು ಹೊಟ್ಟೆ ಉರಿತಿದ್ರು ಅವರು. ಹಾಗೆ ಅದು ಈಗೇನಾಯಿತು, ಅವರಿಗೆ ಊರೇ ಬಿಟ್ಟು ಓಡೋಗುವಂಗಾಯ್ತಲ್ಲ. ಅದಕ್ಕೆ ಬೇರೆಯವರನ್ನು ನೋಡಿ, ಬೇರೆಯವ್ರ ಸಿರಿವಂತಿಕೆ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು. ನಾವು ಕಷ್ಟಪಟ್ಟು ದುಡಿಬೇಕು, ಮಾಡ್ಕೊಳ್ಬೇಕು. ಆವಾಗ ದೇವರು ನಮಗೆ ಕೊಡ್ತಾನೆ ಕಷ್ಟಪಟ್ಟರೆ. ಆದ್ದರಿಂದ ಎಂಥ ಕೆಲಸವನ್ನು ಯಾವತ್ತೂ ನಾವು ಮಾಡಬಾರ್ದು. ಈಗ ಹೇಗೆ ನಾವು ಆರಾಮಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೋ, ಇನ್ನು ಮುಂದೇನೂ ಅತಿ ಆಸೆ ಪಡದೆ ನಮ್ಮ ಜೀವನವನ್ನು ನಾವು ಮಾಡ್ಕೊಂಡು ಹೋಗೋಣ, ನಾವು ಸುಖವಾಗಿ ಬಾಳೋಣ ಅಂತ ಹೆಂಡತಿಗೆ ಅವನು ಹೇಳ್ತಾನೆ. ಎಲ್ಲಿಗೆ ಈ ಕತೆ ಮುಗೀತದೆ. ನಮಸ್ಕಾರ. ಈ ಕತೆ ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಉಚಿತ ಬಿಟ್ಟರೆ ಅಂದ್ರೆ ಬಂದ